ನಾನು ವಿನಯ್ ಬಗ್ಗೆ ಏನು ಕ್ವಶನ್ ಕೇಳಿದೆ ಅಂದ್ರೆ ವಿನಯ್ ಅಂದ್ರೆ ಸಂಗೀತ ಕೂಡ ನಿಮ್ಗೆ ಕೂತ್ಕೊಂಡು ಹೇಳ್ತಾ ಇರ್ತಾರೆ ಅಂದ್ರೆ ವಿನಯ್ ನಿನ್ ಕಡೆ ಫ್ರೆಂಡ್ಶಿಪ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅವ್ರು ಬರ್ತಾ ಇದಾರೆ ನಿನ್ನ ಹತ್ರ, ಬಟ್ ನೀನೇ ಅದನ್ನ ಒಪ್ಕೊಂತಾ ಇಲ್ಲ ಅಂತ. ಅವ್ರು ಅಷ್ಟೆಲ್ಲ ನಿಮ್ಮ ಹತ್ರ ಬಂದ್ರೂ ನೀವೇನಕ್ಕೆ ಅವ್ರಿಗೆ ಅಷ್ಟೊಂದು ಎಗೇನ್ಸ್ಟ್ ಇದ್ರಿ ಅಂತ? ಅಂದ್ರೆ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಹೆಸರೇನಾದ್ರು ಬಂದ್ರೆ ನೀವು ವಿನಯ್ದೇ ತಗೊಂತಾ ಇದ್ರಿ, ವಿನಯ್ ಪ್ರತಾಪ್ದೇ ತಗೊಂತಾ ಇದ್ರು. ಆಮೇಲೆ ಅವರು ನನ್ಗೊಂಥರ ಮಗನ್ ತರ ಅಂತ ಹೇಳಿದಾಗ ಕೂಡ ಅಂದ್ರೆ ನಿಮ್ ಮನ್ಸು ಕರಗ್ಲಿಲ್ವಾ ಅಂತ? ಮನಸ್ಸು ಕರಗುತ್ತೆ. ಬಹುಶಃ ಮಗನ ಥರ ನಾನು ವರ್ಷಾನುಗಟ್ಟಲೆ ಇದ್ದರೆ ಮನೆ ಒಳಗಡೆ ಅವ್ರು ಆಡಿದ ರೀತಿ ಬಗ್ಗೆ ರೀಸನಿಂಗ್ ಕೊಟ್ಟ ಮೇಲೆ ನಾವು ಅದು ಅಲ್ಲಿಗೆ ಮುಗಿಯುತ್ತೆ. ಅದನ್ನು ಕ್ಯಾರಿ ಮಾಡೋ ಅವಶ್ಯಕತೆ ಇರಲ್ಲ. ಎಲ್ಲೋ ಒಂದು ಸೋಫಾ ಮೇಲೆ ಕೂತ್ಕೊಂಡು ಏನೋ ಒಂದು ಅಭಿಪ್ರಾಯ ಕೊಡ್ತೀವಿ, ಎಲ್ಲೋ ನಿಂತ್ಕೊಂಡು ಬ್ಲೂ ಡಾಟ್ ಮೇಲೆ ನಿಂತ್ಕೊಂಡು ಅಭಿಪ್ರಾಯಗಳು ಕೊಡ್ತೀವಿ, ಅದಲ್ಲೇ ಮುಗಿಸ್ಬೇಕು. ನಾವು ಅಭಿಪ್ರಾಯಗಳನ್ನೇ ಕೊಡಬಾರ್ದು ಅಂತ ಹೇಳಿದ್ರೆ ಒಬ್ಬ ಕಂಟೆಸ್ಟೆಂಟ್ ಆಗಿ ಕ್ಯಾರಿ ಮಾಡಿದಾಗ ಆ ಥರ ಮನಸ್ತಾಪಗಳು ಬರ್ತಾ ಇತ್ತು. ಅದು ಅಲ್ಲೇ ಬಿಟ್ಟಿದ್ದೀನಿ ನಾನು. ಅವ್ರ ಮಗನ ಥರ ಅಂದ್ಕೊಂಡಿದ್ರೆ ಈಗಲೂ ಕೂಡ ನನ್ನ ಮಗನ ಥರನೇ ಇರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದರಲ್ಲಿ ಎರಡು ಮಾತಿಲ್ಲ, ಯಾವುದೂ ನನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಏನಕ್ಕಂದ್ರೆ ವಿನಯ್ ಅನ್ನೋ ಫೈರಿಗೆ ನೀವು ಪೆಟ್ರೋಲ್ ಹಾಕಿ ಅದು ಇನ್ನೂ ದಗ ಅಂತ ಉರಿತಿತ್ತ ಅಂತ ಮನೆಯಲ್ಲಿ, ಆ್ಯಂಡ್ ಅದು ನಿಮಗೆ ಅಡ್ವಾಂಟೇಜ್ ಕೂಡ ಆಗ್ತಿತ್ತು ಅಂತ ನಿಮಗೇನಾದರೂ ಅನ್ಸುತ್ತಾ? ಖಂಡಿತ ಇಲ್ಲ. ನನಗೆ ವೈಯಕ್ತಿಕವಾಗಿ ಕೆಲವು ಮಾತುಗಳು ಮಾತಾಡಿದರು. ನಾನು ಅವ್ರ ಮೇಲೆ ಮಾತಾಡ್ದಿದ್ದಾಗೆಲ್ಲ ನನಗೆ ಅದು ನಂತರದ ದಿವಸಗಳಲ್ಲಿ ಗೊತ್ತಾಗ್ತಾ ತಿಳುವಳಿಕೆಗೆ ಬಂತು. ಉತ್ತರ ಕೊಡಬೇಕು ಅಂತ ಅನ್ನಿಸ್ತು. ಯಾಕೆ ಅಂದರೆ ನನ್ನನ್ನು ನೋಡ್ತಿರೋರ್ಗು, ನನ್ನನ್ನು ಪ್ರೀತಿ ಮಾಡ್ತಿರೋರ್ಗು ಉತ್ತರಗಳು ಕೊಟ್ಟಿಲ್ಲ ಅಂದರೆ ನಾನು ಬಹುಶಃ ಅವ್ರಿಗೆ ಒಂದು ನ್ಯಾಯ ಕೊಡಿಸಲ್ಲ ಅಂತ ನನಗನ್ನಿಸ್ತು. ಅವ್ರ ಆಟದ ಪ್ರಕಾರ ಅವರು ನನಗೆ ಎಲ್ಲೆಲ್ಲಿ ಕ್ವಶನ್ ಆಗ್ತಾಯಿದ್ರು, ನನಗೂ ಉತ್ತರ ಕೊಡಬೇಕು. ನಾನು ಅವ್ರಿಗೆ ಕೋಪ ಮಾಡ್ಕೊಂಡಿಲ್ಲ ಎಲ್ಲೂ ಕೂಡ. ಅವ್ರಿಗೆ ಒಂದು ಕೊಡಬೇಕಾಗಿರೋ ಮರ್ಯಾದೆ ಕೊಟ್ಟೆ ಮಾತಾಡಿದ್ದೀನಿ. ಅದು ಅವ್ರನ್ನ ಎದುರಾಕೊಂಡಿದ್ದೆ ಅನ್ನೋದಕ್ಕಿಂತ ಒಂದು ವಾದ ಆಗಿತ್ತು ನನ್ನ ಅವ್ರ ಮಧ್ಯ ಅಷ್ಟೇ. ನನ್ನ ಪ್ರಕಾರ ವಾದ ಆಗಿತ್ತು. ಇದರಲ್ಲಿ ಅವ್ರನ್ನ ಎದುರಾಕೊಂಡೆ ಇವ್ರು ಎದುರಾಕೊಂಡೆ ಅನ್ನೋದೇನು ಬರಲ್ಲ. ಓಕೆ, ನೀವು ಅಂದರೆ ಡೇ ಒನ್ನಿಂದ ಲಾಸ್ಟ್ವರೆಗೂ ಇದ್ದವರು ಮನೆಯಲ್ಲಿ, ನಿಮಗೆ ಯಾವತ್ತಾದರೂ ಅನ್ನಿಸ್ತಾ ಅಂದರೆ ವಿನಯ್ ಅವರು ಥ್ರೂ ಔಟ್ ಸೀಸನ್ನು ನಿಮ್ಮನ್ನು ಫೇಕ್ ಅಂತ ತೋರ್ಸೋದಕ್ಕೆ ಟ್ರೈ ಮಾಡಿದ್ರು ಮನೆಯಲ್ಲಿ ಅಂತ? ಕೆಲವೊಂದು ಬಾರಿ ಒಂದಷ್ಟು ಆ ಥರ ಕೊಡಬೇಕು ಅಂತ ಬಂದಾಗ ಕೊಟ್ಟಿರ್ಬೋದೇನೋ. ಮನಸ್ಥಿತಿಯಿಂದ ಕೊಟ್ಟಿದ್ದಾರೆ ಅಂತ ನನಗನ್ಸಲ್ಲ. ಕೊಟ್ಟಿದ್ರು ಕೂಡ ಅದು ಅವ್ರ ಇಚ್ಛೆ. ಯಾಕೆಂದರೆ ನಾವೇನು ಅಂತ ನಮಗೆ ಗೊತ್ತಿರಬೇಕಾದ್ರೆ ಇನ್ನೊಬ್ಬರ ಅಭಿಪ್ರಾಯನ ನಾವು ಯಾಕೆ ಅಕ್ಸೆಪ್ಟ್ ಮಾಡಬೇಕು? ಅದಲ್ಲೇ ಬಿಟ್ಟು ನಾವು ಒಪ್ಪಲ್ಲ ಅಂತ ಮುಂದೆ ಹೋಗ್ಬೇಕಷ್ಟೆ. ಓಕೆ.